ಬರೋದೇ 2 ಪದ ಅವ್ನಿಗೆ ಮಾತಾಡಕ್ಕೆ, ಲೌಡೆ ಕಬಲ್ಲು ಶಾರ್ಟ್ ಅಂತ ಅವೆರಡನ್ನೇ ಇಟ್ಕೊಂಡು ಮಾತಾಡ್ತಿದ್ದ. ನಿನ್ನೆ ಒಂದು ಮಜಾ ಆಯ್ತು. ನಂದೊಂದು ಎಲೆಕ್ಟ್ರಿಕ್ ಗಾಡಿ ಇದೆ, ಸೆಕೆಂಡ್ ಮಾಡಲ್, ಒಂದು 40-45 ಹೋಗುತ್ತೆ. ಈ ಬಸ್ ಸಂದಿ ಇರುತ್ತೆ ಗೊತ್ತಾ, ಬಸ್ಗಳು ರೈಟ್ ಸೈಡ್ ಇರುತ್ತೆ, ರೋಡ್ ಲೆಫ್ಟ್ ಅಲ್ಲಿ ಒಂದು 2 ವೀಲರ್ ಪಾಸ್ ಆಗೋಷ್ಟು ಜಾಗ ಇರುತ್ತೆ. ನಾನು ಅಲ್ಲಿ ಬರ್ತಾ ಇದ್ದೀನಿ ಸುಯಿ ಅಂತ, ಒಂದು ಇಯರ್ಫೋನ್ ಹಾಕೊಂಡು ನದಿಯೇ ಸಾಂಗ್ ಕೇಳ್ಕೊಂಡು ಹಿಂಗೆ ಅನ್ಕೊಂಡು ಬರ್ತಾ ಇದ್ದೀನಿ. ಒಪ್ಕೊತೀನಿ, ಒಂದು 30-35ರಲ್ಲಿ ಬರ್ತಾ ಇದ್ದೀನಿ. ಬಸ್ಸಿಂದ ಒಂದು ಕಾರಿಂದ ನಿಂತಿತ್ತು, ಆ ಕಾರ್ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ಗೊತ್ತಾ, ಒಂದು 2 ವೀಲರ್ ಹೋಗೋಷ್ಟು. ಆ ಕಡೆಯಿಂದ ಯಾವನೋ ಹಿಂಗೆ ಬಂದ್ಬಿಟ್ಟ. ನನ್ನ ಗಾಡಿ ಹಿಂದ್ಗಡೆ, ಅವ್ನ ಗಾಡಿ ಫ್ರಂಟ್ ಟೈರ್ ಟಚ್ ಆಯ್ತು. ನನಗೆ ಟಚ್ ಆಗಿದ್ದು ಗೊತ್ತಾಯ್ತು. ಸುಮ್ಮನೆ ಯಾಕೆ ಮಾತಾಡೋದು, ಎನರ್ಜಿ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತ ನಾನು ಹಂಗೆ ಮುಂದೆ ಹೋದೆ. ಅಲ್ಲಿ ನೋಡಿದ್ರೆ ಟ್ರಾಫಿಕ್ ಇತ್ತು, ಟ್ರಾಫಿಕಲ್ಲಿ ನಿಂತ್ಕೊಂಡೆ. ಅವ್ನು ಬಂದ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಇಳಿದ್ಬಿಟ್ಟು ಹೊಡ್ಯಾಕೆ ಬಾಲ ಹಂಗೆ ಹಿಂಗೆ ಅವ್ನು ಫುಲ್ಲು ಗರಂ ಆಗ್ಬಿಟ್ಟವನೆ. ಮನೇಲಿ ಹೆಂಡತಿ ತಿಕ್ಕ ಹೊರ್ಸಿರ್ತಾಳೆ, ನನ್ನ ಮೇಲೆ ಹಾರಾಡ್ತವನೆ. ಹೊಡ್ಯಾಕೆ ಬಾಲ್ ನಿನ್ ಗಾಡಿ ಓಡ್ಸಕ್ ಬರಲ್ಲ, ಈ ಸ್ಪೀಡಲ್ಲಿ ಬರ್ತೀಯ, ಆ ಸ್ಪೀಡಲ್ಲಿ ಬರ್ತೀಯ, ಸೈಡ್ಗೆ ಹಾಕೋ ಗಾಡಿನ ಅಂತ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಏನೋ ಅಂದೆ, ನೀನು ಗುದ್ಬಿಟ್ಟು ಹೋಗ್ತಿದ್ಯಾ, ನಿನ್ಸಕ್ಕಾಗಲ್ವಾ ಹಂಗೆ ಹಿಂಗೆ ಅಂತ. ನಾನು ಸುಮ್ಮನೆ ಮುಖ ನೋಡ್ತಿದ್ದೆ. ಇಳಿಯೋ ಕಾಣಿಂದ ಡಾಕ್ಯುಮೆಂಟ್ಸ್ ತೆಗೆದು ಹಂಗೆ ಹಿಂಗೆ ಅಂತಿದ್ದ. ನಾನು ಹೆಲ್ಮೆಟ್ ಹಾಕೊಂಡಿದ್ದೆ, ಹೆಲ್ಮೆಟ್ ತೆಗೆದ್ಬಿಟ್ಟು ನಾನು ನನ್ನ ಗಾಡಿ ಮೇಲೆ ಇಟ್ಬಿಟ್ಟು ಅವ್ನ ಕೈ ನೋಡ್ತೀನಿ, ಅವ್ನ ತಲೆ ನೋಡ್ತೀನಿ, ಹೆಲ್ಮೆಟ್ ಇರಲಿಲ್ಲ. ಅವ್ನು ಬೈತವನಿಗೆ ಅಂತ. ನಾನು ಹೆಲ್ಮೆಟ್ ಅಲ್ಲಿ ನಿಂದು ಅಂದೆ, ಬೈತಿದ್ದವನು ಸಡನ್ ಸ್ಟಾಪ್ ಆಗ್ಬಿಟ್ಟ. ಅವ್ನಿಗೆ ಸ್ಟ್ರೈಕ್ ಆಯ್ತು ಒಂದು ಸೆಕೆಂಡ್ಗೆ. ಅದೆಲ್ಲ ಕೇಳಕ್ಕೆ ನೀನು ಯಾರು ಅಂದ. ಮತ್ತು ನಾನು ಯಾಕೆ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು ನಿನಗೆ ಅಂದೆ. ನಿಂಗೆ ಗಾಡಿ ಓಡ್ಸಕ್ ಬರಲ್ಲ, ನಾನು ಬಸ್ ಕೆಳಗಡೆ ಬಿದ್ದುಬಿಟ್ಟಿದ್ರೆ, ನನ್ನ ಜೀವ ಹೋಗ್ಬಿಟ್ಟಿದ್ರೆ ಏನು ಮಾಡಬೇಕಿತ್ತು, ಹೆಲ್ಮೆಟ್ ಹಾಕೊಬೇಕಿತ್ತು ಅಂದೆ. ಅವ್ರು ಅದಕ್ಕೆ ಅದ್ರ ಬಗ್ಗೆ ಎಲ್ಲ ನೀನು ಮಾತಾಡಬೇಡ, ಅದು ನನ್ನ ಸೇಫ್ಟಿ ನಾನು ನೋಡ್ಕೊತೀನಿ ಅಂದ. ನಿನ್ನ ಸೇಫ್ಟಿಗೆ ಹೇಳ್ತಿರೋದು ನಾನು, ಹೆಲ್ಮೆಟ್ ಎಲ್ಲಿ, ಗಾಡಿ ಡಾಕ್ಯುಮೆಂಟ್ಸ್ ತೋರಿಸು ಅಂತ. ಹೆಲ್ಮೆಟ್ ತೋರಿಸು, ಅದ್ರ ಬಗ್ಗೆ ಮಾತಾಡ. ನಾನು ಬೀಚ್ ಸದೋಗಿದ್ರೆ ಅವ್ನ ಕೈ ಎತ್ತಿದಾಗ ಟ್ರಿಗರ್ ಆಗುತ್ತಲ್ಲ, ನನಗೂ ಹಂಗಾಯ್ತು. ಅಷ್ಟರಲ್ಲಿ ಒಂದು ತಾತ ಬಂದ್ಬಿಟ್ರು, ಅದು ನೋಡ್ಬಿಟ್ಟು ಹೋಗ್ಲಿ ಬಿಡಪ್ಪ, ಇದು ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಅಂತಿದ್ರು. ನಾನು ಈ ಕಡೆ ತಿರ್ಕೊಂಡ್ಬಿಟ್ಟು ತಾತನ ಹತ್ರ, ಯಾವ್ದು ಅಂಕಲ್ ಏನು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತಿದ್ದೆ. ಅಷ್ಟರಲ್ಲಿ ಈ ಕಡೆ ಇವನು ಹೆಂಡತಿ ಮಕ್ಕಳೆಲ್ಲ ಇರಲ್ವ ಹಂಗೆ ಹಿಂಗೆ ಅಂತಿದ್ದ. ನಾನು ಈ ಕಡೆ ತಿರುಗ್ಬಿಟ್ಟು, ನನಗಿನ್ನ ಮದುವೆನೇ ಆಗಿಲ್ಲ ಅಂದೆ. ನನಗೆ ಮದುವೆ ಆಗಿದೆ, ಅದಕ್ಕೆ ಹೆಲ್ಮೆಟ್ ಹಾಕೊಳ್ಳಿ. ಆ ಬಸ್ ಕೆಳಗಡೆ ಸಿಗಾಕೊಂಡಿದ್ರೆ ಯಾರು ನೋಡ್ಕೊತಿದ್ರು, ಅದಕ್ಕೆ ಬ್ರೋ ಹೆಲ್ಮೆಟ್ ಹಾಕೊಳ್ಳಿ ಅಂತ. ಆ ತಾತನು ನಗಕ್ಕೆ ಶುರು ಮಾಡ್ಬಿಟ್ಟು, ಅವನು ಅವಾಗ ಟ್ರಾಫಿಕ್ ಪೊಲೀಸ್ನ ನೋಡ್ದ. ಅವಾಗ ಗಾಡಿ ಹತ್ತದ. ಇನ್ನೊಂದ್ಸಲ ಹಿಂಗೆಲ್ಲ ಗಾಡಿ ಸ್ಪೀಡಾಗಿ ಓಡಿಸ್ಬೇಡ, ನೋಡ್ಕೊಂಡು ಓಡಿಸು. ಸರಿ, ನೀವು ನೆಕ್ಸ್ಟ್ ಟೈಮ್ ಬರ್ತಾ ಹೆಲ್ಮೆಟ್ ಹಾಕೊಂಬನ್ನಿ. ಅವ್ನು ಎಷ್ಟೇ ಮಾತಾಡಿದ್ರು ನಾನು ಒಂದೇ ಹೇಳಿದ್ದು, ಹೆಲ್ಮೆಟ್ ಹಾಕೊಂಬ. 45 ಮೂವಿ ನೋಡಿದ್ದೆ ನಾನು. ಅಂಕಲ್ ನೆನ್ನೆ ಪಾಪ್ರೆಡ್ಡಿ ಪಾಳ್ಯ ಸಿಗ್ನಲ್ ಹತ್ರ ಎಗರಾಡ್ತಿದ್ರಲ್ಲ, ಇವಾಗಲೂ ಹೇಳ್ತಿದ್ದೀನಿ, ನಿನಗೆ ಹೇಳ್ತಿರೋದು,